ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಂಡ್ಗಳೇ, ನೀವು ಹಿಂಗೆ ನಗ್ತಾ ಇದ್ರೆ ನಮಗೆಲ್ಲ ದಿಗ್ಲಾಯ್ತಿದೆ. ಅದೇನು ಅಂತ ಅವಸಿ ಹೇಳಿ. ನೋಡ್ರೆ, ನೇಪಾಳ ಗೀಪಾಳ ಅಂತ ಇದ್ದೀರಾ? ನೀವೆಲ್ಲಿದ್ದೀರಾ? ಅಪ್ಪಯ್ಯ, ನೀನೇನಾದ್ರೂ ನೇಪಾಳಕ್ಕೆ ಹೋಗಿಗ್ಬಿಟ್ಟ ಹೆಂಗೆ? Guys, will you please stop talking for a moment? Let me talk. Yes, you are 90% correct. Parshu, this is big deal. Yeah, brother. Parshu is a good boy. Anna, very good. Parshu is a very good boy. Nagegowda, Masti Koplu key is not easy job, right? I am. ದಯವಿಟ್ಟು ಕ್ಷಮಿಸ್ಬಿಡ್ರಮ್ಮ. ನೀನು ಇಂಗ್ಲೀಷ್ನಾಗ ಇಷ್ಟಿಷ್ಟು ಉದ್ದ ಹೇಳ್ಬಿಟ್ಟಲ್ಲ, ಕನ್ನಡದ ಕಂದಮ್ಮಗಳಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ತಲೆ ಬಿಸಿ ಮಾಡ್ಕೊಂಬಿಟ್ಟವ್ರೆ. ನೀವು ಮುಂದುವರ್ಸಿ. ವೀರಭದ್ರಯ್ಯನವ್ರೆ, ನನ್ನ ಟೆನ್ಷನ್ ಏನು ಅಂತ ನನ್ಗೆ ಹೇಳೋಕ್ಕಾಗ್ತಿಲ್ಲ. ಪ್ರತಿ ಕ್ಷಣನೂ ನನ್ನ ಸೋಲೆ ನನ್ನ ಕಣ್ಮುಂದೆ ಬರ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದೇವಿ ಏನಾದರೂ ನಿಜ ಹೇಳಿಬಿಟ್ರೆ ನನ್ನ ಟೆನ್ಷನ್ ಏನಿರುತ್ತಂತ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಬೇರೆ ನೇಪಾಳ ಅವರು ಬ್ಲ್ಯಾಕ್ ಮ್ಯಾಜಿಕ್ಕು ಏನೇನೋ ಹೇಳ್ತಿದ್ದೀರಾ. ಜನ ಇದನ್ನೆಲ್ಲ ನಂಬ್ತಾರ? ನಾವು ಹಳ್ಳಿ ಜನ ಮಂತ್ರಶಕ್ತಿ, ಪವಾಡ, ನಂಬಿಕೆ, ದೇವರುತ್ಸವ ಇಂಥವುಗಳಿಂದಲೇ ನಂಬಿ ಬದುಕ್ತಾ ಇದ್ದೀವಿ. ಮೇಡಮ್ ಅವರೇ, ಅಪ್ಪಯ್ಯ ಹೇಳ್ತಿರೋದು ನಿಜ. ನಿಮಗೆ ಇವಾಗ ನಂಬಿಕೆ ಬರದೇ ಇರ್ಬೋದು, ಆದರೆ ಜಾತ್ರೆ ದಿನ ನೋಡ್ತಿರಲ್ಲ, ನಿಮಗೆ ಗೊತ್ತಾಯ್ತದೆ. ದೇವಿ ನಿಜ ಹೇಳ್ತಾಳೆ ಅನ್ನೋದನ್ನ ನಂಬ್ತಿರೋ ನೀವು ದೇವಿನ ನಿಜ ಹೇಳ್ದೇ ಥರ ಮಾಡಬಹುದು ಅನ್ನೋದನ್ನು ನಂಬೇಕಲ್ವಾ? ಈ ಕೆಲಸವನ್ನ ಮಾಂತ್ರಿಕ ಮಾಡಿದ್ರೇನು, ಅರ್ಚಕ ಮಾಡಿದ್ರೇನು, ಒಟ್ನಲ್ಲಿ ನಿಜ ಹೊರಗೆ ಬರಬಾರದು ಅಲ್ವಾ? ಹೌದು. ಈ ಸಾರ್ತಿ ಮಾಕಾಳಮ್ಮ ಜಾತ್ರೆಗೆ ಬರೋದನ್ನೇ ನಿಲ್ಲಿಸ್ತಾಳೆ, ಆದ್ರೆ ಆ ಶಿವು ಉಸಿರಾಡೋದನ್ನೇ ನಿಲ್ಲಿಸ್ತಾನೆ. ಶಿವು, ಮಾದಪ್ಪ, ಶಿವು. ಆಗುತ್ತೆ. ಆಯ್ತಾಯ್ತು. ಆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಭಾರ ಹಾಕ್ಸ್ಕೊತೀನಿ. ಯಾವ್ದಕ್ಕೂ ನಾನು ಎದೊಳ್ಳಿಲ್ಲ ಅಂದ್ರೆ ನನ್ನನ್ನು ಎತ್ಕೊಂಡು ಹೋಗಕ್ಕೆ ರೆಡಿ ಆಗಿರಿ, ಆಯ್ತಾ? ಅಮ್ಮ, ಮಕ್ಕಳಮ್ಮ. ಮೈ ಡಿಯರ್ ಓಲ್ಡ್ ಲೇಡಿ, ಸಮಾಧಾನ ಆಯ್ತಾ ನಿಮಗೆ? ಒಂದು ಸ್ಮಾಲ್ ಡೌಟು, ತಲೆ ಎಲ್ಲ ಗಿರ ಅಂತ ತಿರುಗ್ತೈತಿ, ಏನು ಗೊತ್ತಾಯ್ತಿಲ್ಲ. ನನ್ನ ಬಾಯಿಂದ ಬಂದಿದ್ದು ರಕ್ತಾರ ನೀರ? ಈ ಕ್ಷಣದಲ್ಲಿ ನೀನು ಮಾಡಿದ ತಪ್ಪನ್ನ ತಿದ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಸೀನಾ, ಆದರೆ ದೇವರ ದೃಷ್ಟಿಲಿ ತಪ್ಪೇ. ಅವ್ರು ಯಾವತ್ತೂ ಅದನ್ನು ಕ್ಷಮಿಸಲ್ಲ. ಇನ್ನಾದರೂ ನೀನು ಒಳ್ಳೆಯವನಾಗಿ ಬಾಳೋದನ್ನು ಕಲಿ. ಅಜ್ಜಿ, ಅವ್ರ ತಪ್ಪನ್ನ ಅವ್ರು ಖಂಡಿತ ತಿದ್ಕೋತಾರೆ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಸರಿ, ಸಮಾಧಾನ ಮಾಡ್ಕೋ ಸೀನಾ. ಹಾಡ್ಬಿಟ್ಟೆ ಗೊತ್ತಾಯ್ತಿಲ್ಲ. ಏನಾಯ್ತು ಪಾರು? ಅದನ್ನ ನಾನು ನಿಮಗೆ ಕೇಳಬೇಕು ಸರ್. ಅಲ್ಲ, ಏನಾಗ್ತಿದೆ ಇಲ್ಲಿ? ನಿತ್ಯ ಗರ್ಭಿಣಿ ಅನ್ನೋ ವಿಷಯನ ನನ್ನ ಕೈಲಿ ಡೈಜೆಸ್ಟೇ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಸರ್, ವಿಷಯ ಗೊತ್ತಾದ್ಮೇಲೂ ನೀವು ಸುಮ್ಮನೆ ನಿಂತಿದ್ದೀರಾ ಅಂದರೆ ನಿತ್ಯ ಪ್ರೆಗ್ನೆಂಟ್ ಅನ್ನೋ ವಿಷಯ ನಿಮಗೆ ಗೊತ್ತಿದೆ ಅಲ್ವಾ? ಅಲ್ಲ, ವಿಷಯ ಗೊತ್ತಿದ ಮೇಲೂ ನೀವು ಯಾಕೆ ಸುಮ್ಮನೆ ಇದ್ದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಸರ್. ಕಾರಣ ಸರ್, ನೀವು ನನಗೆ ಹೊಸಬ್ರಲ್ಲ. ನಿಮ್ಮನ್ನು ನಾನು ನೋಡ್ತಾನೆ ಬಂದಿದ್ದೀನಿ. ಅದೆಂಥದೇ ಸಿಚುವೇಶನ್ ಇದ್ದರೂ ನಿಮ್ಮ ಮುಖದಲ್ಲಿ ನಗು ಅನ್ನೋದು ಮಿಸ್ ಆಗ್ತಿರ್ಲಿಲ್ಲ. ಆದರೆ ಈಗ ಯಾಕೋ ನಿಮ್ಮ ಮುಖದಲ್ಲಿ ನಗುನೂ ಇಲ್ಲ, ನೀವು ಯಾಕೋ ಖುಷಿಯಾಗೇ ಇಲ್ಲ ಅಂತ ನಂಗೆ ಅನ್ನಿಸ್ತಿದೆ. ಇನ್ನು ನಿಧಿ ಯಾವಾಗಲೂ ಪಾದರಸದ ಥರ ಖುಷಿಯಾಗಿ ಓಡಾಡ್ಕೊಂಡಿರ್ತಿದ್ಲು. ಪಟ್ ಅಂತ ಮುದ್ದಾಗಿ ಮಾತಾಡಿಕೊಂಡು
ಎಲ್ಲರೂ ನಗಿಸಿ ಅವಳು ನಗ್ತಾ ಖುಷಿಯಾಗಿರ್ತಿದ್ಲು. ಆದರೆ ಇವತ್ತು ನಾನು 10 ಮಾತಾಡಿದ್ರೆ 1 ಮಾತಾಡ್ತಿದ್ದಾಳೆ. ಇಲ್ಲೇನೋ ಸಮಸ್ಯೆ ಇದೆ, ಅದೇನು ವಿಷಯ ಅಂತ ನನ್ನ ಹತ್ರ ಹಂಚ್ಕೊಳ್ಳಿ. ನಿಮಗೆ ನನ್ನ ಹತ್ರ ಹಂಚ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿರ್ಬೋದು, ಆದರೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ನನಗೊಬ್ಬ ಅಣ್ಣ ಇದ್ದಾನೆ. ಅವನ ಜೊತೆ ಯಾವತ್ತೂ ಎಮೋಷ್ನಲ್ ಆಗಿ ಕನೆಕ್ಟೇ ಆಗಿಲ್ಲ ನಾನು. ಯಾವತ್ತೂ ಇಷ್ಟು ಹತ್ತದಲ್ಲಿ ನಿಂತ್ಕೊಂಡು ಏನು ಕೇಳ್ದವಳಲ್ಲ, ಏನು ಹಂಚ್ಕೊಂಡವಳೆ ಅಲ್ಲ. ಆದರೆ ಇವತ್ತು ನಿಮ್ಮನ್ನ ಸ್ವಂತ ಅಣ್ಣ ಅಂದ್ಕೊಂಡು ಕೇಳ್ತಿದ್ದೀನಿ. ಅದೇನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹಂಚ್ಕೊಳ್ಳಿ ಸರ್, ಹೇಳಿ. ಸರ್, ಇದು ಮಾರಿಗುಡಿ ಶಿವಣ್ಣನ ಮನೆ. ಅಣ್ಣ ತಂಗಿ ಸಂಬಂಧಕ್ಕೆ ಈ ಮನೆ ತುಂಬ ಹೆಸರುವಾಸಿ. ಹಾಗಾಗಿ ಈ ಮನೆ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನಾನು ಬರೀ ಬಾಯಿ ಮಾತಿಗೋ ಅಥವಾ ಈ ವಿಷಯನ ತಿಳ್ಕೊಬೇಕು ಅನ್ನೋ ಕುತೂಹಲಕ್ಕೂ ಕೇಳ್ತಿಲ್ಲ ಸರ್. ಅದೇನೇ ಸಮಸ್ಯೆ ಇದ್ರೂ ನನ್ನಿಂದ ಏನಾದರೂ ಹೆಲ್ಪ್ ಆಗ್ಬೋದೇನೋ ಅಂತ ಕಾಳಜಿಯಿಂದ ನಿಮ್ಮ ತಂಗಿ ಸ್ಥಾನದಲ್ಲಿ ನಿಂತು ಕೇಳ್ತಿದ್ದೀನಿ. ಹೇಳಿ ಸರ್, ಯಾರು ಏನೇ ಕೇಳಿದ್ರು ಕೊಡೋ ಕಾರಣ ಈ ತಂಗಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಲ್ವಾ? ಹೇಳ್ತೀನಿ ಪಾರು, ನಿಮ್ಮ ಜಾಗದಲ್ಲಿ ಬೇರೆ ಯಾರು ಕೇಳಿದ್ರು ನಂಗೆ ಹೇಳೋಕ್ಕಾಗ್ತಿರ್ಲಿಲ್ವೇನೋ. ಅಣ್ಣ ಅಂತ ಸಂಬಂಧ ಕಟ್ಟಿದ್ದೀರಾ, ಆ ಬಾಂಧವ್ಯಕ್ಕಾದ್ರೂ ಬೆಲೆ ಕೊಟ್ಟು ಹೇಳ್ತೀನಿ. ನನಗೂ ನಿತ್ಯಂಗೂ ಮದುವೆ ಆಗಿಲ್ಲ. ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದ. ಇನ್ನೇನು ಮದುವೆ ಮಂಟಪದಿಂದ ಯಾರಿಗೂ ಹೇಳಿದೆ ಹೊರಟೋದ. ಅಲ್ಲಿ ಅಜ್ಜಿ ಅವ್ರ ಬಲವಂತಕ್ಕೂ ಮನೆಯವ್ರ ಬಲವಂತಕ್ಕೂ ಈ ಮದುವೆ ನಡೆದಿದ್ದೆ ಬಲವಂತಕ್ಕೆ. ಅಲ್ಲಿ ಸಪ್ತಪದಿ ತುಳಿಬೇಕಾದ್ರೆ ನಂಗೆ ಗೊತ್ತಾಗಿದ್ದು ನಿತ್ಯ ಪ್ರೆಗ್ನೆಂಟು ಅಂತ. ಆ ಮಗು ಕೂಡ ತೇಜಸ್ದು. ಹಾಗಾದರೆ ನೀವು ನಿಧಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ರಾ? ನಾನು ವಿಷಯ ಹೇಳದೇ ಇದ್ರು ನಿಮಗೆ ಗೊತ್ತಾಯ್ತು. ಪ್ರೀತಿ ಮನಸ್ಸು ಅನ್ನೋ ಗರ್ಭಗುಡಿಲಿ ಹುಟ್ಟಿದ್ರು ಅದನ್ನು ಮೆರವಣಿಗೆ ಮಾಡೋ ಉತ್ಸವ ಮೂರ್ತಿ ಕಣ್ಗಳು. ನಿಮ್ಮ ಕಣ್ಗಳು ನೋಡ್ತಿದ್ರೆ ಗೊತ್ತಾಗ್ತಿದೆ ಸರ್, ನೀವು ನಿಧಿ ಜನ್ಮ ಜನ್ಮದಿಂದ ಪ್ರೀತಿ ಮಾಡ್ತಾ ಬಂದಿರೋ ಪವಿತ್ರ ಪ್ರೇಮಿಗಳು ಅಂತ. ನನ್ನ ಮಾತಲ್ಲಿ ನಿಜ ಇದೆ ಅಲ್ವಾ? ಹೌದು ಪಾರು, ಆದರೆ ಈ ಸತ್ಯನ ನಿಧಿಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಮ ಅಕ್ಕನ ಮದುವೆ ಆಗಿಲ್ಲ, ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತೀನಿ ಅಂತ ಅವ್ರಿಗೆ ಹೇಳೋಕ್ಕಾಗದೆ ನನ್ನ ಒಳಗಡೆನ ಸತ್ಯನ ಮುಚ್ಚಿಟ್ಕೊಂಡು ಒದ್ದಾಡ್ತಾ ಒಂಟಿ ಆಗಿಬಿಟ್ಟಿದ್ದೀನಿ. ಕರ್ಣ ಸರ್ ನಿಧಿನ ಹೇಗಾದರೂ ಮಾಡಿ ಒಂದು ಮಾಡಲೇಬೇಕು.